ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತುಂಬ ದಿನಗಳಾದ ನಂತರ ಮತ್ತೆ ವೀಡಿಯೋಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾಕಂದರೆ ಕಳೆದ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು MBA ಮಾಡ್ತಾ ಇರೋದ್ರಿಂದ ನನಗೆ ವೀಡಿಯೋಸ್ ಎಲ್ಲ ಕಂಟಿನ್ಯೂಸ್ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ಸೊ ಈಗ MBA ಕಂಪ್ಲೀಟ್ ಆಗಿದೆ. ಇನ್ನು ವಾರಕ್ಕೆ ಒಂದು ವೀಡಿಯೋ ಆದರೂ ನಾನು ಪೋಸ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆಯೇ ತುಂಬ ದಪ್ಪ ಆಗಿದ್ದೇನೆ, ವೆಯ್ಟ್ ಗೇನ್ ಮಾಡಿದ್ದೇನೆ. ಅದನ್ನೆಲ್ಲ ಇವತ್ತಿನಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರನೇ ಒಂದು ಚಾರ್ಟ್ ರೆಡಿ ಮಾಡಿದ್ದೇನೆ. ಈ ರೀತಿ ಇದು ಸಿಕ್ಕಿದ್ದು ನನಗೆ ಮಾಯಾಲೋಕ ಅಂತ ಹೇಳುವ ಒಂದು ಯೂಟ್ಯೂಬ್ ಚಾನಲಲ್ಲಿ. ನಾನು ವೆಯ್ಟ್ ಲಾಸ್ ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೆ, ಆದರೆ ಕ್ರ್ಯಾಶ್ ಡಯಟ್ ಮಾಡಿದ್ರಿಂದ ನನ್ನ ಹೆಲ್ತ್ ಇಶ್ಯೂ ಆಯಿತು. ಸೊ ಅದಕ್ಕೋಸ್ಕರ ಎಲ್ಲ ನ್ಯೂಟ್ರಿಷನನ್ನು ಫಾಲೋ ಮಾಡಿಕೊಂಡು ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ನೋಡುವ, ಮುಂದಿನ ದಿನಗಳಲ್ಲಿ ಇದೆಲ್ಲ ವಿಡಿಯೋ ನಿಮಗೆ ಪೋಸ್ಟ್ ಮಾಡ್ತೇನೆ. ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೇನೆ ಮತ್ತು ಯಾವೆಲ್ಲ ನ್ಯೂಟ್ರಿಷನ್ ಫುಡ್ ತಿಂತಾ ಇದ್ದೇನೆ ಅಂತೇಳಿ. ಹಾಗೆಯೇ ಅದಕ್ಕೆ ಒಂದು 10-20 ನಿಮಿಷ ಒಂದು ಎಕ್ಸಸೈಸ್ ಕೂಡ ನಾನು ಆ್ಯಡ್ ಮಾಡ್ತೇನೆ. ಸೊ ಇವತ್ತು ವೀಕೆಂಡ್, ಹಾಗೆಯೇ ವೀಕೆಂಡಿಗೆ ಶಾಪಿಂಗ್ ಹೋಗಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಸೊ ಬನ್ನಿ, ವೀಕೆಂಡಿನ ಶಾಪಿಂಗ್ ಹೇಗಿರ್ತದೆ ಅಂತೇಳಿ ನೋಡ್ಕೊಂಡು ಬರುವ. ಇವತ್ತು ವೀಕೆಂಡ್, ಹಾಗೆಯೇ ಗ್ರೋಸರಿ ತರಬೇಕು ಅಂತೇಳಿ ಹೊರಡ್ತಾ ಇದ್ದೇವೆ. ಸೊ ಅಷ್ಟನ್ನು ನೋಡಿ, ಅಲ್ಲಿ ಗೇಮ್ ಆಡ್ತಾ ಇದ್ದಾನೆ, ಕಾಣ್ತದಾ ನೋಡಿ. ನನ್ನ ಹಿಂದ್ಗಡೆ ಒಂದು ಮಿರರ್ ಇದೆ, ಅದನ್ನು ನೋಡಿ ನಾನೀಗ ಕೂದಲು ಬಾಚ್ತಾ ಇದ್ದೇನೆ. ತುಂಬ ಸೆಕೆ ಅಲ್ವಾ, ಹಾಗೆ ಪಾನಿಟೇಲ್ ಹಾಕುವ ಅಂತೇಳಿ ಮೇಲೆ ಕಟ್ಟಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಸೊ ನಂದು ಗ್ರೋತ್ ಆಗಿದೆ ಕೂದಲು ನೋಡಿ, ಇಲ್ಲಿಂದ ಕಲರ್ ಚೇಂಜ್ ಆಗಿದೆ. ಇಲ್ಲಿ ತನಕ ಬ್ಲ್ಯಾಕ್ ಇದೆ, ಇಲ್ಲಿಂದ ಕೆಳಗಡೆ ಕಲರ್ ಇದೆ. ಇನ್ನು ಇದು ಕಟ್ ಮಾಡಿದರೆ ಇಲ್ಲಿ ಸರಿ ಆಗ್ತದೆ. ಮತ್ತು ಅಷ್ಟನೀಗ ವೀಡಿಯೋಗೆಲ್ಲ ಬರುವುದಿಲ್ಲ, ಯಾಕಂದ್ರೆ ದೊಡ್ಡವನಾಗಿದ್ದಾನಲ್ವ. ನೋಡ ಈಚೆ ನೋಡ ಸ್ವಲ್ಪ, ಅಷ್ಟೇ. ಲುಕ್ ದಿಸ್ ಸೈಡ್, ಲುಕ್. ನೋಡಿದ್ರಲ್ವಾ, ಸಂಜೆ ಹೊತ್ತು ಹೊರಗಡೆ ಕತ್ತಲೆ ನೋಡಿ, ಆದರೆ ಕೂಡ ಬೆಳಕು ಕಾಣ್ತದೆ ಅಲ್ವಾ, ಲೈಟ್ ಇದು ಬೆಳಕು. ಈಗ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ ದುಬೈಯಲ್ಲೆಲ್ಲ. ಹಾಂ, ಸೆಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಅಂತ ತುಂಬ ಉಂಟು. ಈಗ 24 ಡಿಗ್ರಿ. 24 ಆಗಲಿಲ್ಲ, ಆಗಿದೆಯಾ? ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗ್ತದೆ, ಸಾಯಂಕಾಲ ಸ್ವಲ್ಪ ಕಮ್ಮಿ ಆಗ್ತದೆ. ನೋಡಿ, ಇದು ನಮ್ಮದು ಕಾರು. ನಮ್ಮ ಹತ್ರ ಒಂದು ರೆಡ್ ಕಾರ್ ಇತ್ತಲ್ವಾ, ಟೊಯೋಟಾ ಕೊರೋಲಾ ಕ್ರಾಸ್, ಅದು ಈಗ ಇಲ್ಲ ನೋಡಿ. ಇದು ಈಗ ನಮ್ಮ ಕಾರು. ಇದು ಕಾರು ಟೊಯೋಟಾ ರೇಸ್ ಟರ್ಬೋ. ಲುಲುದು ಬೇಸ್ಮೆಂಟ್ ಪಾರ್ಕಿಂಗ್, ಲುಲು ಬರ್ದುಬೈ ಏರಿಯಾ. ಸೊ ಅಲ್ಲಿ ಲಿಫ್ಟ್ ಉಂಟು ಎದುರುಗಡೆ. ಯಾವ ಶಿಂಗರದು? ಅದು ಯಾವ ಲಿಫ್ಟ್? ಕೋಣೆ ನಿಮ್ದಲ್ಲ, ಶಿಂಗರಲ್ಲಿ ನೋಡಿ. ಲುಲುದ ಎಂಟ್ರೆನ್ಸ್. ಎಂತ ಬೇಕು? ಫೇಸ್ ಕ್ರೀಮ್ ಮುಗಿದಿದೆಯಲ್ಲ, ಬೇಕಾ? ಇಲ್ಲ ಉಂಟಲ್ಲ, ಇದಲ್ಲ. ಹಾಂ ಹೌದು, ಅದೇ ಗಾರ್ನಿಯರ್ ಅವ್ರದ್ದು. ಇದು ಇಲ್ಲಿಂದ ತಗೊಳ್ಬೇಕು. ಇಲ್ಲಿ ಒಬ್ಬ ಟೆಸ್ಟರ್ ಇದ್ದಾನೆ, ಟೆಸ್ಟರ್ ಎಲ್ಲ ಯೂಸ್ ಮಾಡಿ ನಮ್ಗೆ ಇಟ್ಟು ಅವನು ಹಾಕಿ ನೋಡ್ತಾನೆ. ನಾವು ನೋಡಿದ್ದೇವೆ, ಅವನು ಇನ್ನೊಮ್ಮೆ ನೋಡಿದರೆ ವಿಡಿಯೋ ತೆಗೆದು ಹಾಕ್ತೇನೆ ಅಲ್ವಾ. ನೋಡಿ, ಮೆಹಂದಿ ಇಟ್ಟಿದ್ದಾರೆ ಈದಿಗೆ. ಎಷ್ಟು? 5 ದಿರಮ್ ಇದಕ್ಕೆ. ಹಾಂ ಹಾಂ. ಇನ್ನು ನೆಕ್ಸ್ಟ್ 2 ವಾರದಲ್ಲಿ ಈದ್ ಬರ್ತಾ ಇದೆ ಅಲ್ವಾ, ಅದಕ್ಕೆ. ಮೀನು ಸಿಗ್ತದೆ, ಇದು ಕಾಂಡಾಯಿ ಮೀನು, ಇಲ್ಲಿ ಬರಕೊಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಸುಲ್ತಾನ್ ಇಬ್ರ ಮಧುಮಲ್ ಮೀನು. ಇದು ಬ್ಲ್ಯಾಕ್ ಪಾಂಪ್ಲೆಟ್. ಇದೈತೆ ಬ್ಲ್ಯಾಕ್ ಪಾಂಪ್ಲೆಟ್, ಇದಾಗ್ಬೋದಾ? ಇದರಲ್ಲಿ ತುಂಬ ಮುಳ್ಳಿರ್ತದೆ ಮುರು ಮೀನಲ್ಲಿ ಅಲ್ಲ. ಬಂಗುಡ ನೋಡಿ ಎಷ್ಟು ದೊಡ್ಡದಿದೆ ಅಂತ.
ಫ್ರೆಶ್ ಇದೆ ಇದು ನೋಡಿ ಪ್ರಾನ್ಸ್. ನೋಡಿ ಇಲ್ಲಿ ಚಿಕನ್ ಐಟಮ್ ಹೀಗೆ ಸಿಗ್ತದೆ. ಚಿಕನ್ ನೋಡಿ ಈ ರೀತಿ ಪ್ಯಾಕ್ ಪ್ಲಾಸ್ಟಿಕ್ಕಲ್ಲಿ. ಇದು ಕಟ್ ಮಾಡಿ ಅಂದರೆ ಹೋಲ್ ಚಿಕನ್ ಇನ್ನೂ ಕಟ್ ಮಾಡಿ ಕೊಡ್ತಾರೆ ಅಲ್ಲಿ ಕೌಂಟ್ರಲ್ಲಿ. ಇದು ಅಲ್ಲಿನ ಫಾರ್ಮ್. ಇದು 2 ಸಾಕಾ? 800 ಗ್ರಾಮ್ಸ್ ಇದೆ. ಇಲ್ಲಿ ಕಟ್ ಮಾಡಿದ ಪೀಸಸ್ ಕೂಡ ಉಂಟು ನೋಡಿ. ಚಿಕನ್ ಮೈನೀಸ್, ಚಿಕನ್ ಗಿಝರ್ಡ್ ಮತ್ತು ಚಿಕನ್ ಹಾರ್ಟ್ ಈ ರೀತಿ. ಚಿಕನ್ ಡ್ರಮ್ಸ್ ಇದು ಬೇಕಾ? ಇದು ಮತ್ತೆ ಇದು ಬೇಕಾ? 2 ಸಾಕಾ? ಓಕೆ. ನೋಡಿ ಇಲ್ಲಿ ಕೌಂಟ್ರಲ್ಲಿ ಕಟ್ ಮಾಡಿ ಕೊಡ್ತಾರೆ. ಮೀಡಿಯಂ ಪೀಸ್ ಸೆಕ್ಷನಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ ಆರೆಂಜ್ ಇದು ಮುಸಂಬಿ, ಇದು ಆರೆಂಜ್ ಅಲ್ಲ. 475 ಮತ್ತು 745 ನೋಡಿ. ಆ್ಯಪಲ್ಸ್ ನೋಡಿ ಎಷ್ಟು ವೆರೈಟಿ ಆ್ಯಪಲ್ಸ್ ಇದೆ. ಟೆಂಪಸ್ ಒಳ್ಳೇದಿಲ್ಲ ನೋಡಿ ಅಂತೆ. ಹೆಕ್ಕಿ ತೆಗಿಬೇಕು. ಸ್ವಲ್ಪ ರೆಡ್ ಇದ್ದದ್ದು ತಗೊಳ್ಳೋದು. ದೊಡ್ಡದಿದೆ ನೋಡಿ, ಇಷ್ಟು ದೊಡ್ಡದು ಎಂತಕ್ಕೆ. ಎಳ್ನೀರು, ಗೆಂದಲಿ ಎಳ್ನೀರು 10.95 ಇದಕ್ಕೆ ಒಂದಕ್ಕೆ. ಇದೊಳ್ಳೆದಿರ್ಬೋದು. ಬೇಕಾ? ಶ್ರೀಲಂಕಾದಿಂದ ಬರೋದು ಇದು. ಶ್ರೀಲಂಕಾ ಅಂತ ಹಾಕಿದ್ದಾರೆ ನೋಡಿ. ಪೀರೆ, ಊರಿದ ಪೀರೆ. ಪೀರೆಗೆ ಎಂತ ಹೇಳೋದು ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀರಂತ ಹೇಳಿದಕ್ಕೆ ಕೂಡ ಸಿಗ್ತದೆ ಇಲ್ಲಿ. ಕರೆಲ, ಹಾಗೆಯೇ ಇದು ನೋಡಿ ಮೂಲಂಗಿ, ಮತ್ತು ಇದು ಬಾಳೆಹಣ್ಣಿನ ದಿಂಡು. ಸೊ ಇಲ್ಲಿ ಕಾಯಿ ಮ್ಯಾಂಗೋ ಅಂತ ಹೇಳ್ತೇವೆ. ಎಷ್ಟು ಉದ್ದ ತೆಂಡ್ಲಿ ಅಂತ ಹೆಸರದಕ್ಕೆ ನೋಡಿ. ಎಷ್ಟು ಉದ್ದ ಇದೆ ಅಲ್ಲ. ಫಸ್ಟ್ ನೋಡೋದು ನಾನು ಇಷ್ಟು ಉದ್ದ ತೆಂಡ್ಲಿ. ಹೌದಾ? ಅಂದರೆ ಇದು ಇಂಡಿಯಾದಿಂದ ಬಂದಿದೆ ನೋಡಿ, ಎಷ್ಟು ಉದ್ದ ಇದೆ ಅಂತ. ಮಾವಿನ ಹಣ್ಣು ನೋಡಿ, ಮಾವಿನ ಹಣ್ಣು ಸೀಸನ್ ಅಲ್ವಾ ಈಗ. ನಮ್ಮ ಗ್ರೋಸರಿ ಟ್ರಾಲಿ, ಎಷ್ಟು ಗ್ರೋಸರಿ ತಗೊಂಡಿದ್ದೇವೆ. 1 ವಾರದ ಗ್ರೋಸರಿ ಇದು. 1 ವಾರದಲ್ಲಿ ಖಾಲಿ ಆಗ್ತದಲ್ವಾ? ಅಂತೂ ಬ್ಯಾಗ್ ನೋ ನೀಡ್. ಗ್ರೋಸರಿ ನಮ್ಮ ಮನೆಗೆ ಬಂದಿದೆ. ಇದನ್ನು ಈಗ ಅರೇಂಜ್ ಮಾಡಿ ಇಡಬೇಕು. ಇದು ನೋಡಿ ಮಲ್ಟಿಗ್ರೇನ್ ಬ್ರೆಡ್. ಇದು ಅವರಿಗೆ ಬೆಳಿಗ್ಗೆದ್ದು ಚಾಕೆ. ಮತ್ತು ಇದು ನಾರ್ಮಲ್ ಬ್ರೆಡ್ ಅಷ್ಟೇನಿಗೆ. ಹಾಗೇನೆ ಇದು ಮ್ಯಾಗಿ. ಮತ್ತೆಲ್ಲ ಉಳಿದದ್ದು ಫ್ರೂಟ್ಸ್ ಎಲ್ಲ ಇದೆ. ಮತ್ತು ಇದು ನೋಡಿ ತೆಂಗಿನ. ಅಪರೂಪಕ್ಕೆ ಒಂದೊಂದು ತಿಂತಾನೆ. ಹೌದು, ಅಪರೂಪಕ್ಕೆ. ಇದು ನೋಡಿ ತೆಂಗಿನಕಾಯಿ ತುರಿ ಈ ರೀತಿ ಸಿಗ್ತದೆ ನಮಗೆ. ಮತ್ತೆ ಅಂತ ಇದು ನಾರ್ಮಲ್ ಫ್ರೂಟ್ಸ್ ವೆಜಿಟೇಬಲ್ ಎಲ್ಲ ಇದೆ ಇದರಲ್ಲಿ. ಇದೊಂದು ಸರ್ಫ್, ಚಿಕ್ಕ ಪ್ಯಾಕೆಟ್. ಅದು ಜಸ್ಟ್ ಕ್ಲೀನಿಂಗ್ ಪರ್ಪಸ್ಸಿಗೆ, ವಾಶ್ರೂಮ್ ನೋಡು ಇದು. ಈಗ ಕುಡಿಬೇಕು ಇದನ್ನು. ವಾರಕ್ಕೊಂದಾದ್ರೂ ಕುಡಿಬೇಕು, ಇದು ಒಳ್ಳೇದು ಆ್ಯಕ್ಚುಲಿ. ಇದು ಆಲ್ರೆಡಿ ನೀನು ಇದು ಮಾಡಿದೀಯಾ ನೋಡಿ, ಹೊಟ್ಟೆ ಆಗಿದೆ. ಇದು ಇವತ್ತೇ ಕುಡಿಬೇಕು, ಇದು ಇಡ್ಲಿಕ್ಕೆ ಆಗುದಿಲ್ಲ. ನೋಡಿ ನಮ್ಮದು ಎಳ್ನೀರು ಓಪನ್ ಆಯಿತು. ಎಷ್ಟುಂಟು ನೀರು ಇದರಲ್ಲಿ? ಜಾಸ್ತಿ ಉಂಟಾ?
ಓ 1 ಗ್ಲಾಸ್ ಜಾಸ್ತಿ ಉಂಟು ನೋಡಿ ಈ ಗ್ಲಾಸಲ್ಲಿ ಅವರು ಕುಡಿತಾ ಇದ್ದಾರೆ. ನನಗೆ ಸ್ವಲ್ಪ ಇಡಾಯ್ತಾ. ಇದು ದೋಸೆ ಹಿಟ್ಟು ದೋಸೆ ಹಿಟ್ಟು ನೋಡಿ, ಇದು ದೋಸೆ ಹಿಟ್ಟು. ನೀನು ಮಾಡಿದ್ದ ಅಲ್ಲ ತಗೊಂಡು ಬಂದದ್ದು? ಇದು ರೆಡಿಮೇಡ್ ದೋಸೆ ಹಿಟ್ಟು ನಮಗೆ ಹೀಗೆ ಸಿಗ್ತದೆ ನೋಡಿ. ಈಗ ದೋಸೆ ಮಾಡಲಿಕ್ಕೆ ಮತ್ತೆ ಇದಕ್ಕೆ ದೋಸೆಗೆ ಎಂತ? ದೋಸೆಗೆ ಇವತ್ತು ನೋಡಿ ಚಿಕನ್ ಸ್ಪೆಷಲ್ ಗ್ರೇವಿ ಮಾಡಿದ್ದೇನೆ. ಓಕೆ, ಮಂಗಳೂರು ಸಾರ. ಹಾಂ. ಸೊ ಮತ್ತೆ ಇದು ನೋಡಿ, ಇನ್ನು ಇದು ತಂದದ್ದು ಉಂಟು. ಇದನ್ನೀಗ ಪೆಪ್ಪರ್ ಮಾಡಬೇಕು. ಇದೆಂಥದ್ದು? ಇದು ಗಿಝರ್ಡ್, ಇದು ಲಿವರ್, ಹಾರ್ಟ್ ಅಲ್ಲ, ಇದು ಹಾರ್ಟ್ ಲಿವರ್ ಅಲ್ಲ, ಹಾರ್ಟ್. ಹಾಂ, ಇದು ಗಿಝರ್ಡ್. ಇದಕ್ಕೆಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಕನ್ನಡದಲ್ಲಿ ಅಂತ ಹೇಳುತ್ತೆ. ಹಾಂ, ಇದು ಹಾರ್ಟ್. ಇದು ಕೋಳಿದು ಹಾರ್ಟ್. ಹಾಂ, ಅದೇ ಇದು ಗಿಝರ್ಡ್. ಇದು ಪೆಪ್ಪರ್ ಮಾಡಲಿಕ್ಕೆ ಈಗ ನೋಡುವ. ದೋಸೆ ಮಾಡುವ ಈಗ. ನೋಡಿ ಕೈ ತೊಳಿತೀನಿ ನಾನು. ನೋಡಿ ದೋಸೆ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅದು ಹೊಟ್ಟೆ ಬಿದ್ದ ಮೇಲೆ ಅದನ್ನು ಮುಚ್ಚಿಡಬೇಕು. ಈಗ ಮುಚ್ಚಿಡುವ. ನೋಡಿ ಈಗ ದೋಸೆ ರೆಡಿಯಾಗಿದೆ.